ಅಹೋರಾತ್ರಿ ಧರಣಿಯ ಕರೆದ ಒಂದು ವಿಷಯ ಏನೆಂದರೆ, ಈ ದಿನ ನಾವು ನಮ್ಮ ಭತ್ತಕ್ಕೆ ಬೆಂಬಲ ಬೆಲೆ ಕೊಡಲೇಬೇಕು ಸರ್ಕಾರ, ಮತ್ತು ಎರಡನೇ ಬೆಳೆಗೆ ನಮಗೆ ಕಡ್ಡಾಯವಾಗಿ ನೀರು ಒದಗಿಸಲೇಬೇಕು ಅಂತ ನಾವೇನು ಅಹೋರಾತ್ರಿ ಧರಣಿ ಕೂತಿದ್ದೇವೆ. ನಮ್ಮೊಂದಿಗೆ ಸುಮಾರು ರೈತರು ಬಂದು ಇವತ್ತು ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ಅತಿವೃಷ್ಟಿ ಅನಾವೃಷ್ಟಿಯಿಂದ ಒಳಗಾದ ರೈತರಿಗೆ ಪರಿಹಾರ ಒದಗಿಸಿಲ್ಲ ಸರ್ಕಾರ. ಸುಮ್ಮನೆ ಊಹಾಪೋಹವಾಗಿ ನಾವು ಅವರಿಗೆ ಕೊಟ್ಟಿದ್ದೇವೆ, ನಾವು ಪರಿಹಾರ ಇವರಿಗೆ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದೆ ಸರ್ಕಾರ. ಹಾಗಾಗಿ ನಾವು ಇವತ್ತು ಮೊನ್ನೆ ಶಿವರಾಜ್ ಸಂಗಡಿಯವರಲ್ಲಿ ನಾನು ಮನವಿ ಮಾಡ್ತೇನೆ, ನೀವು ಈ ಒಂದು ಅತಿವೃಷ್ಟಿ ಅನಾವೃಷ್ಟಿಯಿಂದ ಒಳಗಾದ ರೈತರಿಗೆ ಪರಿಹಾರವನ್ನು ಕೊಡ್ರಿ, ಮತ್ತು ಎರಡನೇ ಬೆಳೆಗೆ ಕಡ್ಡಾಯವಾಗಿ ನೀರು ಒದಗಿಸಲೇಬೇಕು. ಯಾಕಂದರೆ ನೀವು 3 ತಿಂಗಳ ಒಳಗಾಗಿ ನೀವು ಎಸ್ಟಿಗೇಟ್ಗಳನ್ನಾದರೂ ನೀವು ಉಡಿಸ್ಕೊಳ್ರಿ. ದಯವಿಟ್ಟು ವರ್ಣಕೃಪೆಯಿಂದ ನಾವು ಇವತ್ತು ಸಂಪೂರ್ಣವಾಗಿ 80 TMC ನೀರಿದೆ ಡ್ಯಾಮ್ನಲ್ಲಿ. ಅದಾದ ನಂತರದಲ್ಲಿ ಮುಂದಿನ ವರ್ಷದಲ್ಲಿ ನೀವೇನಾದರೂ ವರುಣ ಕೃಪೆ ತೋರದಿದ್ದ ಪಕ್ಷದಲ್ಲಿ ನಾವು 2 ವರ್ಷಗಳ ಕಾಲ ರೈತರು ಬೀದಿಗೆ ಬರುವಂಥ ಪರಿಸ್ಥಿತಿ ಒದಗಿ ಬರಲಿದೆ. ದಯವಿಟ್ಟು ಮಾನ್ಯ ಶಿವರಾಜ್ ಸಂಗಡಿಯವರೇ, ಅಹೋರಾತ್ರಿ ಧರಣಿ ಕೂಡಂಥ ನಮ್ಮ ರೈತರ ಮೇಲೆ ಸ್ವಲ್ಪ ನಿಮ್ಮ ಕಣ್ಣು ಇರಲಿ. ನಿಮಗೂ ಸಹ ಮನಸ್ಸಿದೆ, ನೀವು ಸಹ ಮನುಷ್ಯರು ಅಂತ ತಿಳ್ಕೊತೀವಿ. ನಾವು ಬೀದಿಗೆ ನಿಂತು ಇವತ್ತು ಹೋರಾಟ ಮಾಡಿ ಭಜನೆ ಮಾಡುವ ಮುಖಾಂತರ ಈ ಹೋರಾಟವನ್ನು ನಾವು ಪ್ರಾರಂಭಿಸಿದ್ದೇವೆ. ನೀವು ಇದನ್ನು ಅರ್ಥ ಮಾಡಿಕೊಂಡು ನೀವೊಬ್ಬ ರೈತಾಪಿ ವರ್ಗದಿಂದ ಬಂದವರಂತ ಎಲ್ಲಾದರೂ ಹೇಳ್ಕೋತಾ ಇದ್ದೀರಿ ಅಂತ ಮನಸ್ಸಿದ್ರೆ ನಿಮಗೆ ಬೇಗನೆ, ಅಂದರೆ 14ನೇ ತಾರೀಕಿನ ICC ಮೀಟಿಂಗ್ ಇದೆ, ಆ ಮೀಟಿಂಗಲ್ಲಿ ನೀವು ಒಂದು ಶುಭ ಸಂದೇಶವನ್ನು ಕೊಡ್ತೀರಿ ಅಂತ ನಾವು ಅಂದ್ಕೊಂಡಿದ್ದೀವಿ.